ನಾವೀಗ ಒಂದು ಸ್ವಲ್ಪ ರಾಕಿಂಗ್ ಕಡೆ ಹೋಗೋಣ. ರಾಜಕೀಯದ ಸ್ಟಾರ್ಸ್ ಏನೇನು ಮಾಡ್ತಿದ್ದಾರೆ ನೋಡ್ತಾ ಇದ್ದೀವಿ. ಈಗ ರಾಕಿಂಗ್ ಸ್ಟಾರ್ ಬಗ್ಗೆ ಮಾತನಾಡುವಂಥ ಸಮಯ. ನಿಮ್ಮೆಲ್ರಿಗೂ ಗೊತ್ತಿದೆ, ಟುಡೇ ಇಸ್ ಅ ಬಿಗ್ ಡೇ ಫಾರ್ ಸ್ಯಾಂಡಲ್ವುಡ್. ಕಾರಣ ಏನು? ರಾಕಿಂಗ್ ಸ್ಟಾರ್ ಯಶ್ ವಿಶ್ವದಾದ್ಯಂತ ತಮ್ಮ ಒಂದು ವರ್ಚಸ್ಸನ್ನು ವಿಸ್ತರಿಸಿಕೊಂಡಿದ್ದಾರೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಅದೇ ರೀತಿ ವಾಸ್ತವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ರಾ ಅಂದರೆ ಸಾಕಾಗಲ್ಲ, ಏನಿದೆ ಇದ್ದದ್ದನ್ನು ಇದ್ದಂಗೆ ಹೇಳೋದು. ಹಾಲನ್ನ ಹಾಲು ಅಂತೀವಿ, ನೀರನ್ನ ನೀರು ಅಂತೀವಿ ಅಲ್ವೇ? ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಅಶ್ವವೇಗ ಟೀಮ್. ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾ ಸಕ್ಸಸ್ ಫೇಲ್ಯೂರ? ಈ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ವಾತಾವರಣ ನಿರ್ಮಾಣವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಟಾಕ್ಸಿಕ್ ಸಿನಿಮಾ ಸಕ್ಸಸ್ ಫೇಲ್ಯೂರ ಎಕ್ಸ್ಕ್ಲೂಸಿವ್ ರಿವ್ಯೂ ಕೊಡ್ತಾ ಇದೆ ಒನ್ ಅಂಡ್ ಓನ್ಲಿ ನಿಮ್ಮ ಅಶ್ವವೇಗ ನ್ಯೂಸ್ ಟೀಮ್. ಅಶ್ವವೇಗ ಪ್ರತಿನಿಧಿಗಳು ಮತ್ತು ಫಿಲ್ಮ್ ಬ್ಯೂರೋ ಹೆಡ್ ಎಕ್ಸ್ಕ್ಲೂಸಿವ್ ರಿವ್ಯೂ ನೀಡ್ತಾರೆ. ಸೊ ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಆಕಾಶದೆತ್ತರಕ್ಕೆ ಅಬ್ಬರಿಸಿದ್ದ ಟಾಕ್ಸಿಕ್ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆಯಾ? ಫಸ್ಟ್ ಡೇ ಪ್ರೇಕ್ಷಕರು ಹಾಗೂ ಯಶ್ ಫ್ಯಾನ್ಸ್ ಕೊಟ್ಟಂತ ತೀರ್ಪಾದ್ರೂ ಏನು? ಟಾಕ್ಸಿಕ್ ಸಿನಿಮಾ ಬಗ್ಗೆ ಪಕ್ಕಾ ರಿವ್ಯೂ ಕೊಡ್ತಾ ಇದ್ದೀವಿ, ಖಂಡಿತವಾಗ್ಲೂ ನೋಡಲೇಬೇಕು. ಅವ್ರು ಹೇಳಿದ್ದು ಇವ್ರು ಹೇಳಿದ್ದಲ್ಲ, ಸ್ವತಃ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ನಾವಿಲ್ಲಿ ಶೇರ್ ಮಾಡ್ತಾ ಇದ್ದೀವಿ. ಯಾವುದೇ ಮ್ಯಾನಿಪ್ಯುಲೇಷನ್ ಇಲ್ಲದ ಹಾಗೆ ಎಕ್ಸ್ಕ್ಲೂಸಿವ್ ರಿವ್ಯೂ ಕೊಡ್ತಾ ಇದೆ ನಿಮ್ಮ ಅಶ್ವವೇಗ ನ್ಯೂಸ್ ಟೀಮ್. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಬರೀ ಸಿನಿಮಾ ನೋಡ್ಕೊಂಡು ಬಂದವರು ಅಷ್ಟೇ ಅಲ್ಲ, ನಾವು ಕೂಡ ಸ್ವತಃ ಅದನ್ನು ನೋಡಿ ಕೊಡ್ತೀವಿ ಅಂತ ನಾವೀಗ ಹೇಳ್ತಾ ಇದ್ದೀವಿ. ಹಾಗಾಗಿ ಅಫ್ಕೋರ್ಸ್ ರಾಕಿಂಗ್ ಸ್ಟಾರ್ ಯಶ್ ಕನ್ನಡದ ಹೆಮ್ಮೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದರೆ ಸಿನಿಮಾ ಅಂತ ಬಂದಾಗ ವಾಸ್ತವವನ್ನು ಕೂಡ ನಾವು ನೋಡಲೇಬೇಕಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಆ್ಯಂಗಲಲ್ಲಿ ಒಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗಲ್ಲ. ಹಾಗಾದರೆ ಯಾವ್ದು ಇಷ್ಟ ಆಗ್ತಾ ಇದೆ, ಯಾವ್ದು ಇಷ್ಟ ಆಗ್ತಾ ಇಲ್ಲ, ಏನು ಕತೆ? ಮೇಕಿಂಗ್ ಬಗ್ಗೆ ಈಗಾಗಲೇ ನಾವು ಕೇಳಿದ್ದೀವಿ, ಅಬ್ಬರ ಮಾಡಿರೋದು ಗೊತ್ತಿದೆ. ಟೀಸರು ಟ್ರೈಲರು ಡೂಪರ್ ಸೂಪರ್ ಸೂಪರ್ ಡೂಪರ್. ಓಕೆ, ಈಗ ಏನು ನಡೀತಾ ಇದೆ, ವಾಸ್ತವಾಂಶ ಏನು? ವಾಟ್ ಈಸ್ ದ ರಿವ್ಯೂ ಆಫ್ ದ ಆಡಿಯನ್ಸ್? ಸ್ಪೆಕ್ಟೇಟರ್ಸ್ ಏನು ಹೇಳ್ತಾ ಇದ್ದಾರೆ? ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಆದರೂ ಕೂಡ ಸಿನಿಮಾ ಪ್ರೇಮಿಗಳಿಗೆ, ಐ ರಿಪೀಟ್, ಸಿನಿಮಾ ಪ್ರೇಮಿಗಳಿಗೆ ಭಾರಿ ನಿರಾಸೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಶಾಕಿಂಗ್ ಕೂಡ ಹೌದು. ಬೋರಿಂಗ್ ಟಾರ್ಚರ್ ಸಿನಿಮಾ ನೋಡೋಕ್ಕೆ ಪೇನ್ ಅಂದ್ರು ಫ್ಯಾನ್ಸ್. ಆದರೆ ರಾಕಿಂಗ್ ಸ್ಟಾರ್ ಯಶ್ ನಟನೆಗೆ ಫ್ಯಾನ್ಸ್ ಫಿದಾ ಆಗಿರೋದಂತೂ ಸುಳ್ಳಲ್ಲ, ಅಬ್ಸಲ್ಯೂಟ್ಲಿ ಟ್ರೂ. ಟಾಕ್ಸಿಕ್ ಸಿನಿಮಾ ಕಥೆ ಚಿತ್ರಕಥೆನೇ ಹಳಿ ತಪ್ಪಿದೆ, ಪಾತ್ರಗಳೇ ಅಸ್ತವ್ಯಸ್ತ ಅನ್ನುವ ರಿವ್ಯೂ ಕೂಡ ಸಿಗ್ತಾ ಇದೆ. ಹೀರೋ ಯಶ್ ಅಬ್ಬರ, ಪ್ರೊಡಕ್ಷನ್ ಸೂಪರ್ ಇದ್ರೂ ಕೂಡ ಅಭಿಮಾನಿಗಳ ಮನ ಗೆದ್ದಿಲ್ಲ. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ಗೆ ಮಾತ್ರ ಸೀಮಿತವಾಯ್ತಾ ಈ ಟಾಕ್ಸಿಕ್ ಚಿತ್ರ ಅನ್ನುವ ವಿಶ್ಲೇಷಣೆ ಜೋರಾಗಿದೆ. ಪ್ರಚಾರದ ಅಬ್ಬರವೇ ಬೇರೆ, ಅಸಲಿ ಸಿನಿಮಾನೇ ಬೇರೆ ಅಂತ ಪ್ರಾಮಾಣಿಕ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸನ್ನ ಕಂಡರೂ ಕೂಡ ಸಿನಿಮಾ ಪ್ರೇಮಿಗಳಿಗೆ ಭಾರಿ ನಿರಾಸೆಯಾಗಿದೆ ಅನ್ನುವ ಶಾಕಿಂಗ್ ನ್ಯೂಸ್ ಆನ್ ಅಶ್ವವೇಗ. ಬೋರಿಂಗ್ ಟಾರ್ಚರ್ ನೋಡಿ, ಎರಡೂ ಶಬ್ದ ಪ್ರಯೋಗ ಆಗ್ತಾ ಇದ್ದಾವೆ. ಆದರೆ ರಾಕಿಂಗ್ ಸ್ಟಾರ್ ಯಶ್ ನಟನೆಗೆ ಫ್ಯಾನ್ಸ್ ಫಿದಾ ಆಗಿರೋದು ನಿಜ. ಬರೀ ಒಂದು ಸಿನಿಮಾ ಅಂತ ಹೇಳಿದ ತಕ್ಷಣ ಲುಕ್ಕು ಸ್ವ್ಯಾಗು ಅಷ್ಟೇ ಅಲ್ವಲ್ಲ, ನಟನೆ ಅಷ್ಟೇ ಅಲ್ವಲ್ಲ, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಆಯಾಮಗಳಲ್ಲೂ ಕೂಡ ಒಬ್ಬ ನಿರಾಶಾದಾಯಕ ಪ್ರೇಕ್ಷಕನನ್ನ ಹುರಿದುಂಬಿಸಿ ಆತನಿಗೆ ಖುಷಿ ಪಡಿಸೋದು ಅಷ್ಟು ಸುಲಭದ ಮ್ಯಾಟ್ರ್ ಅಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ನಮ್ಮ ಸಿನಿಮಾ ಬ್ಯೂರೋ ಹೆಡ್ ರವಿ ಸರ್ವಿ ಈಗ ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಹಿಮ್. ರವಿ, ಸಿನಿಮಾ ನೀವು ನೋಡ್ಕೊಂಡು ಬಂದಿದ್ದೀರಿ, ನಿಮ್ಮ ಪ್ರಕಾರ ಹೆಂಗಿದೆ? ಹೌ ಡು ಯು ಅನಲೈಸ್ ಇಟ್? ಯಾಕಂದರೆ ಟಾಕ್ಸಿಕ್ ಸಿನಿಮಾ ಬಗ್ಗೆ ನಾವು ಸಾಕಷ್ಟು ರೀತಿಯಾದಂತಹ ಸುದ್ದಿಗಳನ್ನು ನಾವು ಮಾಡಿದ್ದೀವಿ ಆಲ್ರೆಡಿ. ಯಾಕಂತಂದರೆ ಯಶ್ ಅವರ ಆಲೋಚನೆಗಳಿರ್ಬೋದು, ಅವ್ರು ಯಾಕಂದರೆ 4 ವರ್ಷ ಟಾಕ್ಸಿಕ್ಗೆ ಸಿನಿಮಾವನ್ನು ತೊಗೊಂಡಂತಹ ರೀತಿ ಇರ್ಬೋದು. ನೆಕ್ಸ್ಟ್ ಏನಾಗುತ್ತೆ ಟಾಕ್ಸಿಕ್ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಒಂದು ಕುತೂಹಲ ಮೂಡಿತ್ತು, ಅದು ಇವತ್ತು ತೆರೆಗೆ ಬಿದ್ದಿರುವಂಥದ್ದು. ನಾನು ಒಂದು ಸಿನಿಮಾ ನೋಡುವಂಥದ್ದಾದರೆ ಈಗ ಪ್ರತಿಯೊಬ್ಬರು, ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಒಬ್ಬ ಥಿಯೇಟ್ರಿಗೆ ಹೋಗಿ ಒಬ್ಬ ಸಿನಿಮಾವನ್ನು ನೋಡ್ತಾನೆ ಅಂತಂದಾಗ ಅವನದೇ ಆದಂತಹ ಒಂದು ವಿಷನ್ ಅಂತ ಇರುತ್ತೆ, ಅವನೇ ಒಬ್ಬ ಡೈರೆಕ್ಟರ್ ಆಗ್ಬಿಡ್ತಾನೆ ಇವತ್ತು ಸಿನಿಮಾ ಹೆಂಗಿರುತ್ತೆ ಅಂತೇಳಿ. ಬಟ್ ನನ್ನ ದೃಷ್ಟಿಯಲ್ಲಿ ನಾನು ನೋಡುವಂತಹ ಒಂದು ನಂದು ಏನು ಯಾವ ರೀತಿಯಾಗಿ ನಾನು ಸಿನಿಮಾ ರಿವ್ಯೂವನ್ನು ಕೊಡ್ತೀನಿ ಅನ್ನುವಂಥದ್ದಾದರೆ, ಎಲ್ಲ ಒಂದು ಕಡೆ ಟಾಕ್ಸಿಕ್ ಸಿನಿಮಾ ವಿಚಾರ ಅಂತ ಬಂದಾಗ ನಾವು ತುಂಬ ಹೈಪ್ ಇಟ್ಕೊಂಡಿದ್ವಿ ಆ್ಯಕ್ಚುಲಿ ಸಿನಿಮಾ. ಯಾಕಂದರೆ KGF 1 ಆಗಿರ್ಬೋದು, KGF 2 ಆಗಿರ್ಬೋದು, ಅದಾದ ನಂತರದಲ್ಲಿ 4 ವರ್ಷ ಟೈಮ್ ತೊಗೊಂಡಿದ್ರು. ಅದಾದಮೇಲೆ ಅದ್ಭುತವಾದಂತಹ ಕಥೆ ಜೊತೆಗೆ ಗೀತು ಮೋಹನ್ ದಾಸ್ ಅವರು ಕಟ್ಕೊಟ್ಟಿದ್ದಾರೆ ಅಂತ ಕೆಲವೊಂದಿಷ್ಟು ಗ್ಲಿಮ್ಸ್ಗಳನ್ನು ನಾವು ನೋಡಿದಾಗ ಗೊತ್ತಾಗ್ತಾ ಇತ್ತು. ಯಾಕಂದರೆ ಟೀಸರ್ ಇರಬಹುದು, ಟ್ರೈಲರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಕೆಲವೊಂದಿಷ್ಟು ಬಿಟ್ಟಂತಹ ಪೋಸ್ಟರ್ಗಳ ವಿಚಾರ ಇರ್ಬೋದು. ಬಟ್ ಎಲ್ಲೋ ಒಂದು ಕಡೆ ನಾವು ನೋಡುವಂಥದ್ದಾದರೆ
ನಾವು ಎಷ್ಟೇ ಅದ್ಭುತವಾಗಿ ಸಿನಿಮಾವನ್ನು ನಾವು ಮಾಡ್ತೀವಿ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಕಥೆಯ ಏನು ಎಳೆಯನ್ನು ನೋಡುವಂಥದ್ದಾದರೆ ಎಲ್ಲೋ ಒಂದು ಕಡೆ ಹುರುಳಿಲ್ಲ ಆ ಕಥೆಯಲ್ಲಿ. ಅದರ ಜೊತೆಗೆ ಒಬ್ಬ ಅಭಿಮಾನಿ ಕತೆ ಹಳೆ ತಪ್ಪಿದೆ ಅಂತ ಹೇಳ್ತೀರಾ? ಇಲ್ಲ, ಸತ್ಯ. ಯಾಕಂತಂದರೆ ಸಿನಿಮಾವನ್ನು ನೋಡಬೇಕಾದ್ರೆ ನಾವು ನೋಡಬೇಕು ಅಂತ ಅನಿಸ್ತಾ ಇರಬೇಕು, ಬಟ್ ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡುವಂಥದ್ದಲ್ಲ. ಈಗ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಕೂಡ ಸಿನಿಮಾವನ್ನು ನೋಡ್ತಾರೆ ಅಂತಂದಾಗ ಎಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾವನ್ನು ಮಾಡಬೇಕಾಗುತ್ತೆ. ಬಟ್ ಅದೇ ದೃಷ್ಟಿಯಲ್ಲಿ ನಾವು ನೋಡುವಂಥದ್ದಾದರೆ ಕಥೆಯಲ್ಲಿ ಪಾತ್ರಗಳು ಮಾತಾಡೋದಕ್ಕಿಂತ ಹೆಚ್ಚಾಗಿ ಗನ್ಗಳ ಸೌಂಡ್ಗಳೇ ಜಾಸ್ತಿ ಮಾತನಾಡುತ್ತೆ ಸಿನಿಮಾದಲ್ಲಿ. ಯಾಕಂತಂದರೆ ಪಾತ್ರಗಳನ್ನ ಹೇಳುವಂತಹ ರೀತಿ ಕೂಡ ತುಂಬ ಮುಖ್ಯವಾಗಿರುತ್ತೆ. ಯಾಕಂದರೆ ಯಶ್ ಅವರು ಅವರೇ ಬರೆದಿರೋದ್ರಿಂದ, ಅವರೇ ರೈಟನ್ ಅಂತ ಹೆಸರು ಕೂಡ ಅದರಲ್ಲಿ ಇರುವಂಥದ್ದು, ಅವರೇ ಬರೆದಿರೋದಾಗಿರ್ಬೋದು, ಅವರೇ ಒಂದು ಕ್ರಿಯೇಟಿವ್ ಆಗಿ ಕೆಲಸ ಮಾಡಿರುವಂಥದ್ದು ಇರ್ಬೋದು. ಈ ಕಡೆ ಗೆವಿನ್ ಪ್ರೊಡಕ್ಷನ್ ಇರ್ಬೋದು, ಮಾನ್ಸ್ಟರ್ ಮೈಂಡ್ಸ್ ಏನು ಯಶ್ ಅವರ ಒಂದು ಪ್ರೊಡಕ್ಷನ್ ಇರ್ಬೋದು, ಮಾನ್ಸ್ಟರ್ ಮೈಂಡ್ಸ್ ಇರ್ಬೋದು. ಸೊ ಈ ಅದ್ಭುತವಾದಂತಹ ಸಂಸ್ಥೆಗಳು ಜಾಯಿನ್ ಆಗಿ ಸಿನಿಮಾವನ್ನು ಮಾಡ್ತಾರೆ, ಅದ್ಭುತವಾಗಿ ಸಿನಿಮಾವನ್ನು ಕಟ್ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ನೀವು ಕೂಡ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತು. ಅಂದರೆ ಆ ದಿಶೆಯಲ್ಲಿ ನಿಮ್ಮ ಆಲೋಚನೆಗಳಿರೋದನ್ನು ನಾನು ಕಂಡಿದ್ದೀನಿ. ಈಗ ಯಾಕೆ ಹಿಂಗಾಗ್ತಾ ಇದೆ? ಯಶ್ ಏನು ಸಾಮಾನ್ಯರಲ್ಲ. ಯಾಕಂತ ಹೇಳಿದ್ರೆ ಈಗ KGF ಯಾವ ರೀತಿ ಆ ಸರಣಿ ಯಶಸ್ಸನ್ನು ಕೊಟ್ಕೊಂಡು ಹವಾ ಸೃಷ್ಟಿ ಮಾಡಿತ್ತು ಅನ್ನೋದು ನಮಗೆ ಗೊತ್ತಿದೆ. ಅಲ್ಲಿರುವಂಥವ್ರು ಎಲ್ಲರೂ ದಿಗ್ಗಜರೇ, ಒಳ್ಳೊಳ್ಳೆ ನಟರಿದ್ದಾರೆ, ಎಲ್ಲ ವುಡ್ಗಳಿಂದನೂ ಬಂದಿದ್ದಾರೆ ಅಲ್ವಾ? ಬಾಲಿವುಡ್ಡಿಂದ ಇದ್ದಾರೆ, ಸ್ಯಾಂಡಲ್ವುಡ್ಡಿಂದ ಇದ್ದಾರೆ, ಟಾಲಿವುಡ್ಡಿಂದ ಇದ್ದಾರೆ, ಎಲ್ಲ ವುಡ್ಗಳಿಂದನೂ ಬಂದು, ಕಾಲಿವುಡ್ನಿಂದನೂ ಬಂದು. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳೋದಾದರೆ ನಿಮ್ಗೇನು ಉತ್ತರ ಇದೆ ನಿಮ್ಮ ಹತ್ರ? ಫಸ್ಟು ಏನು ಗೊತ್ತಾ ರಾಘವ್, ಒಂದು ಕತೆ ಅನ್ನುವಂಥದ್ದು ಒಬ್ಬ ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಎಡಬೋದು ಇವಾಗ ಎಲ್ಲಿ ಅಂತಂದರೆ ಕತೆಯ ಏನು ಒಂದು ಕತೆ ಒಂದು ಹುಟ್ಟಿದ ನಂತರ ಸ್ಕ್ರೀನ್ ಪ್ಲೇ ಅನ್ನುವಂಥದ್ದು ಇರುತ್ತಲ್ವಾ? ಆ ಸ್ಕ್ರೀನ್ ಪ್ಲೇ ವಿಚಾರದಲ್ಲೂ ಕೂಡ ಫಸ್ಟು, ಯಾಕಂದರೆ ಯಶು ತುಂಬ, ಯಾಕಂದರೆ ಅವರ ಒಂದು ಕೆಲಸಗಳಿರ್ಬೋದು, ಅವರು ಯಾಕಂದರೆ ಅವ್ರು ಅಸುಲಭವಾಗಿ ಯಾವ ಕತೆಗಳನ್ನು ಕೂಡ ಒಪ್ಕೊಳ್ಳಲ್ಲ. ಯಾಕಂದರೆ 4 ವರ್ಷ ಈ ಸಿನಿಮಾ ಆದಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದಮೇಲೆ. ಬಟ್ ಆ ಸ್ಕ್ರೀನ್ ಪ್ಲೇ ಮೇಲೆ ಯಾಕೆ ಅವ್ರು ಗಮನ ಹರಿಸಿಲ್ಲ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಒಂದು, ಅವರ ಫ್ಯಾನ್ಸ್ಗಳಲ್ಲೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಮೂಡ್ತಾ ಇರುವಂಥದ್ದು ಇದು. ಯಾಕಂತಂದರೆ ಅಷ್ಟು ಸುಲಭವಾಗಿ ಸಿನಿಮಾವನ್ನು ಒಪ್ಕೊಳ್ಳುವಂತಿರುವಂಥ ವ್ಯಕ್ತಿ ಈ ಸಿನಿಮಾವನ್ನು ಮಾಡ್ತಾರೆ, ಯಾವುದೇ ಪಾತ್ರಕ್ಕೂ ಕೂಡ ಸರಿಯಾದ ರೀತಿಯಾದಂತಹ ನ್ಯಾಯವನ್ನು ಕೊಡಲ್ಲ ಇಲ್ಲಿ. ಓಕೆ, ಹಾಗಾದರೆ ಹೌ ಡು ಯು ಡಿಫೈನ್ ದಿಸ್ ಸಕ್ಸಸ್? ಯಾಕಂತ ಹೇಳಿದರೆ ಈಗ ದುಡ್ಡು ಮಾಡಿದೆ, ಆದರೆ ಪ್ರೇಕ್ಷಕರ ಮನವನ್ನು ಗೆಲ್ಲೋಕೆ ಅಷ್ಟು ಸಾಧ್ಯ ಆಗಿಲ್ಲ. ಏನು ಗೊತ್ತಾ, ಈಗ ಈ ಸಿನಿಮಾ ದುಡ್ಡು ಮಾಡುತ್ತೆ, ಇಲ್ಲ ಅಲ್ಲಿ ಎರಡು ಮಾತಿಲ್ಲ. ಯಾಕಂತಂದರೆ ಏನು ಪ್ರೀ ಬುಕ್ಕಿಂಗ್ ಆಯಿತು, ಬುಕ್ಕಿಂಗ್ಗಳಲ್ಲೇ ಸಾಕಷ್ಟು ರೀತಿಯಾಗಿ ದುಡ್ಡನ್ನು ಬಾಚಿಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇದು ಕಂಟಿನ್ಯೂ, ಯಾಕಂದರೆ ಒಂದು ಹೈಪ್ ಅನ್ನುವಂಥದ್ದು ಅಟ್ಲೀಸ್ಟ್ ಒಂದು ವಾರ ಸಿನಿಮಾ ತೊಗೊಂಡೋದ್ರೆ ಖಂಡಿತವಾಗ್ಲೂ ಕೂಡ ಆ ದುಡ್ಡು ಏನು ಇವ್ರು ಹಾಕಿರುವಂಥ ದುಡ್ಡಿಗಿನ ಹೆಚ್ಚಿನವಾಗಿ ಆಲ್ರೆಡಿ ಕೆಲವೊಂದಿಷ್ಟು OTT ಪ್ಲಾಟ್ಫಾರ್ಮ್ಗಳು ಕೂಡ ಸಿನಿಮಾ ಕೂಡ ಆಲ್ರೆಡಿ ಸೇಲ್ ಆಗಿರುವಂಥದ್ದು ಇರ್ಬೋದು. ಆ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ನೋಡುವಂಥದ್ದಾದರೆ ಸಿನಿಮಾಗೆ ದುಡ್ಡಿಗೆ ಯಾವುದೇ ರೀತಿಯಾದರೂ ಮೋಸ ಇಲ್ಲ. ಬಟ್ ಆದರೆ ನೋಡುವಂತಹ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಎಲ್ಲೋ ಒಂದು ಕಡೆ ಮೋಸ ಆಗಿರುವಂಥದ್ದು ಮಾತ್ರ ಸತ್ಯ ಅಂತ ಹೇಳಬಹುದು. ವೆಲ್ ಸೆಡ್, ಗುಡ್ ಅನಾಲಿಸಿಸ್. ಥ್ಯಾಂಕ್ ಯು ರವಿ.